ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬ್ರಾಯ್ಲರ್ ಕೋಳಿ ತಂದೂರಿ ಮಾಡೋಣ ಅಂದ್ಕೊಂಡಿದ್ದೀನಿ. ಉಂಡೆ ಕೋಳಿ ತರಿಸಿದ್ವಿ ನೋಡಿ, ಈ ಥರ 3 ಕೋಳಿ ತರಿಸಿದ್ವಿ, ಜಾಸ್ತಿ ಜನ ಇದ್ದಿದ್ದರಿಂದ. ಹಾಗೆ ಈ ಥರ ಎಲ್ಲ ಕಟ್ ಪೀಸ್ ಮಾಡ್ಕೊತಿದ್ದೀವಿ, ಬೇಗ ಮಸಾಲೆ ಹಿಡಿಯುತ್ತೆ, ಹಾಗೆ ಬೇಗ ಬೇಯುತ್ತೆ ಅಂತ. ನೋಡಿ, ಈ ಥರ ಎಲ್ಲ ಕಟ್ ಪೀಸ್ ಮಾಡಿಕೊಂಡು ಇವಾಗ ಮಸಾಲ ರೆಡಿ ಮಾಡ್ಕೊತಿದ್ದೀನಿ. ಒಂದು ಜಾರಿಗೆ ಒಂದು 2 ಹಿಡಿಯಷ್ಟು ಪುದೀನ ಎಲೆನ ಹಾಕ್ಕೊತಿದ್ದೀನಿ. ನಾನು 2 ಕೋಳಿಗೆ ಗ್ರೀನ್ ಚಿಕನ್ ಮಾಡ್ತಿದ್ದೀನಿ, ಹಾಗೆ 1 ಕೋಳಿಗೆ ರೆಡ್ ತಂದೂರಿ ಮಾಡ್ತಿರೋದ್ರಿಂದ 2 ಕೋಳಿಗೆ ಆಗೋಷ್ಟು ನಾನು ಪೇಸ್ಟ್ನ ರೆಡಿ ಮಾಡ್ತಿದ್ದೀನಿ. ಹಾಗೆ ಒಂದು 2 ಹಿಡಿಯಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಒಂದು 30 ಹಸಿಮೆಣಸಿನ್ಕಾಯಿ ಇರ್ಬೋದು. ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇಷ್ಟೇ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಮಸಾಲ ರೆಡಿಯಾಗಿದೆ. ಇವಾಗ ಚಿಕನ್ಗೆ ಹಾಕ್ಕೊತಿದ್ದೀನಿ. 2 ಕೋಳಿಗೂ ಬೇಕಾಗಿರೋದ್ರಿಂದ 2 ಕೋಳಿಗೂ ಸಮವಾಗಿ ಹಾಕ್ಕೊಳ್ಳೋಣ. 1 ಕೋಳಿಗೆ ಹಾಕ್ಕೊತಿದ್ದೀನಿ ನಾನು ಮೊದಲು. ನೋಡಿ, ಈ ಥರ ನಾವಲ್ಲಿ ಕಟ್ ಪೀಸ್ ಕೊಟ್ಟಿದ್ವಲ್ಲ, ಆ ಥರ ಅದಕ್ಕೆಲ್ಲನೂ ಮಸಾಲನ ಹಾಕೋತಿದ್ದೀನಿ. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋಣ ಕೋಳಿಗೆ. ಹಾಗೆ 1 ಟೇಬಲ್ ಸ್ಪೂನು ಗರಂ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ. ಹಾಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ನ ಹಾಕೋತಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನು ಮೈದಾ ಹಾಕೋತಿದ್ದೀನಿ. ಜಾಸ್ತಿ ಏನು ಹೊರಗಡೆ ತಂದಿರೋ ಅಂಥ ಮಸಾಲ ಏನೂ ಹಾಕಿಲ್ಲ, ಇಷ್ಟೇ. ಹಾಗೆ 1 ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಿದ್ದೀನಿ. 1 ನಿಂಬೆಹಣ್ಣು ಹಿಂಡ್ಕೊತಿದ್ದೀನಿ, 1 ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ ಪೂರ್ತಿ. ಹಾಗೆ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಕ್ಲೀನಾಗಿ ಅದಕ್ಕೆ ಮಸಾಜ್ ಮಾಡೋಣ ಕೋಳಿಗೆ. ಚೆನ್ನಾಗಿ ಅದನ್ನು ಎಷ್ಟು ಚೆನ್ನಾಗಿ ಎಲ್ಲ ಪೂರ್ತಿ ಮಸಾಲ ಎಲ್ಲ ಸ್ಪ್ರೆಡ್ ಮಾಡ್ತೀವಿ ಅಷ್ಟನ್ನು ಚೆನ್ನಾಗಿ ಹಿಡಿಯುತ್ತೆ ಮಸಾಲ. ನೋಡಿ, ಇವಾಗ ರೆಡಿಯಾಗಿದೆ. 2 ಕೋಳಿಗೂ ಇದೇ ಥರ ಮಾಡಿಟ್ಟಿದ್ದೀನಿ. ಹಾಗೆ ಇವಾಗ ಇನ್ನೊಂದು ಕೋಳಿಗೆ ರೆಡ್ ಕಲರ್ ಚಿಕನ್ ಮಾಡೋಣ. ಇನ್ನೊಂದು ಕೋಳಿಗೆ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಕಬಾಬ್ ಪೌಡ್ರನ್ನ 1 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ನಾನು, ಸ್ಕಿಪ್ ಆಗಿದೆ ವಿಡಿಯೋ. ಹಾಗೆ ಎವರೆಸ್ಟ್ದು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನಾನು, 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಲರು ಚೆನ್ನಾಗಿರುತ್ತೆ, ಹಾಗಾಗಿ ಎವರೆಸ್ಟ್ನ ಯೂಸ್ ಮಾಡಿದ್ದೀನಿ. ಮನೆಯದು ಖಾರದ ಪುಡಿ ಇತ್ತು, ನಾನು ಅದನ್ನು ಯೂಸ್ ಮಾಡಿಲ್ಲ. ಹಾಗೆ ಒಂದು 3 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನು ಮೈದಾನೂ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೂ 1 ನಿಂಬೆಹಣ್ಣ ಹಿಂಡ್ಕೊತಿದ್ದೀನಿ. ಇದನ್ನು ಒಂದು 2 ರಿಂದ 3 ಅವರ್ ಆದ್ರೂ ನೆನೆಸಕ್ಕೆ ಬಿಡಬೇಕು. ನೆಂದರೆ ತುಂಬಾ ಚೆನ್ನಾಗಿ ಒಳಗೆ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಹಾಗೆ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ನೀರೇನೋ ಹಾಕಿಲ್ದ್ರಿಂದ ಸ್ವಲ್ಪ ಡ್ರೈ ಇದೆ. 1-2 ಸ್ಪೂನಷ್ಟು ನೀರು ಹಾಕ್ಕೊಂಡು ಬೇಕಿದ್ರೆ ಮಸಾಲಾನ ರೆಡಿ ಮಾಡ್ಕೋಬೋದು. ನೋಡಿ, ರೆಡ್ ಚಿಕನನ್ನು ರೆಡಿಯಾಗಿದೆ. ಇದನ್ನು ಒಂದು 2 ಅವರು ಅಥವಾ 3 ಅವರ್ ಆದ್ರೂ ನೆನೆಯಕ್ಕೆ ಬಿಡೋಣ. ಹಾಗೆ ಯಾರು ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಅದು 2 ಅವರ್ ನೆನೆಯಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ತಂದೂರಿಗೆ ರೆಡಿ ಮಾಡ್ಕೊಳ್ಳೋಣ. ತಂದೂರಿ ಹೇಗೆ ಮಾಡೋದು ಅಂತ ರೆಡಿ ಮಾಡ್ತಿದ್ದೀವಿ. ನಾನು ಮಾಡ್ತಿಲ್ಲ, ನನ್ನ ತಮ್ಮ ಎಲ್ಲ ಮಾಡ್ತಿದ್ದಾರೆ. ನೋಡಿ, 15 ಲೀಟ್ರದ್ದು ಸನ್ಫ್ಲವರ್ ಟಿನ್ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದಾರೆ 2. ಹಾಗೆ ಈ ಥರ ನೋಡಿ, ಒಂದು ಕೋಲನ್ನ ನೆಲಕ್ಕೆ
ಇದು ಮಾಡ್ಕೊಂಡಿದ್ದಾರೆ, ಹೊಡ್ಕೊಂಡಿದ್ದಾರೆ. ಹಾಗೇನೆ ಕೆಳಗೆ ಮಣ್ಣಾಗದಿರೋ ಹಾಗೆ ಬಾಳೆ ಎಲೆ ಹಾಸಿದ್ದಾರೆ. ಬಾಳೆ ಎಲೆನ ಚೆನ್ನಾಗಿ ಹಾಸ್ಕೋಬೇಕು, ಇಲ್ಲಾಂದರೆ ಚಿಕನ್ ಏನಾದರೂ ಕೆಳಗೆ ಬಿದ್ದರೆ ಮಣ್ಣಾಗಿಬಿಡುತ್ತೆ. ಕೋಳಿ ಎಷ್ಟು ಉದ್ದ ಇದೆ ಅದು ನೋಡಿಕೊಂಡು ಕೋಲನ್ನ ಹಾಕ್ಕೊಂಡಿದ್ದಾರೆ. ಅದು ಎಣ್ಣೆ ಟಿನ್ ಇದೆಯಲ್ಲ ಅದಕ್ಕಿಂತ ಒಂದು ಸ್ವಲ್ಪ 1-2 ಇಂಚು ಇನ್ನು ಕೆಳಗೇನೆ ಇರಬೇಕು ಅದು ಚಿಕನ್ನು. ಎಣ್ಣೆ ಟಿನ್ಗೆಲ್ಲ ಆಗಿಬಿಡುತ್ತೆ ಇಲ್ಲಾಂದರೆ. ನೋಡಿ ಥರ ಕೋಲ್ಗೆ ಹಾಕ್ಕೊಂಡು ಕಾಲನ್ನ ದಾರದಿಂದ ಟೈಟಾಗಿ ಕಟ್ತಿದ್ದಾರೆ. ಟೈಟಾಗಿ ಒಂದು ಕಾಲಿಗೆ ಕಟ್ಕೊಂಡ್ರೆ ಸಾಕು, ಇನ್ನು ಬೇರೆ ಕಡೆ ಕೈಗೆಲ್ಲ ಬೇಡ, ರೆಕ್ಕೆಗೆಲ್ಲ ಬೇಡ, ಬರೀ ದಾರಕ್ಕೆ ಕಟ್ಕೊಂಡಿದ್ದಾರೆ. ಆರಾಮಾಗಿ ಮನೇಲೇ ಮಾಡ್ಕೋಬೋದು. ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಮಧ್ಯಾಹ್ನ ತಂದು ಮ್ಯಾರಿನೇಟ್ ಮಾಡಿಟ್ಟು ಇವಾಗ ನೈಟ್ ಮಾಡ್ತಿದ್ದೀವಿ. ಮಕ್ಕಳೆಲ್ಲ ಕಾಯ್ಕೊಂಡು ಕೂತಿದ್ದಾರೆ, ಯಾವಾಗ ಕೊಡ್ತೀರಾ ಅಂತ ಹೇಳಿ. ಒಂದು ಗ್ರೀನ್ ಚಿಕನ್ನು ಮತ್ತು ಒಂದು ರೆಡ್ ಚಿಕನ್ನ ಇಟ್ಟಿದ್ದೀವಿ. ಆರಾಮಾಗಿ ಮನೇಲೇ ಮಾಡ್ಕೋಬೋದು. ಇದನ್ನು ಹೊರಗಡೆಯಿಂದ ತಂದು ತಿನ್ನೋದ್ರಿಂದ ಹೆವಿ ಮಸಾಲೆ ಹಾಕಿರ್ತಾರೆ, 500-600 ರೂಪಾಯಿ ದುಡ್ಡು ವೇಸ್ಟು. ತಂದು ತಿನ್ನೋದ್ರಿಂದ ಮನೇಲಿ ಆರಾಮಾಗಿ ಮಾಡಿಕೊಂಡು ಟೈಮ್ ಪಾಸ್ ಆದಂಗೆ ಆಗುತ್ತೆ, ಎಂಜಾಯ್ಮೆಂಟ್ ಸಿಗುತ್ತೆ. ಎಲ್ಲರೂ ಸೇರ್ಕೊಂಡಾಗ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವೆದರು ಆಗಿದೆ, ಚಳಿ ಇರೋದ್ರಿಂದ, ಮಳೆ ಇರೋದ್ರಿಂದ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ. ಮಕ್ಕಳು ಸಹ ಕಾಯ್ಕೊಂಡು ಕೂತಿದ್ದಾರೆ ನಮ್ಮನೇಲಿ. ಸ್ವಲ್ಪ ಮಸಾಲೆ ಉಳಿದಿರೋ ಅಂಥದ್ದನ್ನ ಮೇಲಿಂದ ಹಾಕ್ತಿದ್ದಾರೆ. ನಾನು ಚಿಕನ್ ಒಂದು ರೆಡಿ ಮಾಡಿ ಕೊಟ್ಟಿದ್ದೀನಿ, ಇನ್ನು ಮಿಕ್ಕಿದ್ದೆಲ್ಲ ಅವರೇ ಮಾಡ್ತಿದ್ದಾರೆ. ನೋಡಿ ಈ ಥರ ಇಟ್ಕೊಂಡಿದ್ದಾರೆ, ಚೆಕ್ ಮಾಡ್ತಿದ್ದಾರೆ, ಟಚ್ ಆಗುತ್ತಾ ಚಿಕನ್ ಅಂತ ನೋಡ್ತಿದ್ದಾರೆ. 2 ಟಿನ್ನ ಇಟ್ಕೊಂಡು ಅದ್ರ ಮೇಲೆ ಭಾರವಾಗಿರೋವಂಥ ಕಲ್ಲನ್ನ ಇಡ್ತಿದ್ದಾರೆ. ಏಕೆಂದರೆ ಒಳಗೆ ಹೊಗೆ ಹೋಗಬಾರ್ದು, ಸೊ ಹಾಗಾಗಿ ದಪ್ಪ ಕಲ್ಲನ್ನ ಇಡ್ತಿದ್ದಾರೆ. ಇವಾಗ ಈ ಥರ ಸೌದೆಗಳನ್ನ ಚಿಕ್ಕ ಪೀಸ್ ಮಾಡ್ಕೊಂಡಿದ್ರು, ಸೌದೆಗಳನ್ನ ಸುತ್ತಾನು ಜೋಡಿಸ್ಕೊತಾ ಇದ್ದಾರೆ. ಸ್ವಲ್ಪ ಸೌದೆಗಳಿಟ್ಟರೆ ಬೆಂಕಿ ಕೆಂಡ ಜಾಸ್ತಿ ಬೇಗ ಬರುತ್ತೆ, ಕೆಂಡದಿಂದ ಸ್ವಲ್ಪ ಬೇಯ್ಕೊಳ್ಳಿ ಅಂತ ಸುತ್ತಾನು ಇಡ್ತಿದ್ದಾರೆ. ಮಕ್ಕಳು 8 ಗಂಟೆ ಆಗಿತ್ತು, ಮಲ್ಕೊಳ್ದಲ್ಲೇ ಒಳಗೂ ಬರದಾನೆ ಆಚೆ ಕಡೆನೇ ಅಲ್ದಾಡ್ತಿದ್ರು. ನೋಡಿ ಬೆಂಕಿ ಕಚ್ಚಕ್ಕೆ ಗರಿನ ರೆಡಿ ಮಾಡ್ತಿದ್ದಾರೆ. ತೆಂಗಿನ ಗರಿ ಹಾಕಿ ಬೇಗ ಬೆಂಕಿ ಕಚ್ಚಿದರೆ ಬೇಗನೆ ಸುತ್ತನೂ ಕತ್ಕೊಳ್ಳುತ್ತೆ. ಏನು ಒಂದು 40 ಮಿನಿಟ್ಸ್ ಇದರಲ್ಲೇ ಚೆನ್ನಾಗಿ ಬೆಂದರೆ ಸಾಕು. ಒಂದು 15-20 ನಿಮಿಷ ಜೋರಾಗಿ ಉರಿ ಕೊಟ್ಬಿಟ್ಟು ಸೌದೆ ಎಲ್ಲ ಫುಲ್ಲು ಕತ್ಕೊಂಡ್ಮೇಲೆ ಅದೇ ಕೆಂಡ ಆಗುತ್ತೆ, ಕೆಂಡದಲ್ಲೇ ಒಂದು 20 ನಿಮಿಷ ಬಿಟ್ಟರೆ ಸಾಕು. ನೋಡಿ ಸುತ್ತನೂ ಇದೇ ಥರ ಹಾಕೋತಿದ್ದಾರೆ. ನಾನು ತುಂಬ ದಿನ ಆಗೋಗಿತ್ತು ವಿಡಿಯೋಸ್ನ ಅಪ್ಲೋಡ್ ಮಾಡಿ, ಮಕ್ಕಳು ಚಿಕ್ಕವ್ರು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಇವಾಗ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡಿದೆ ವೀಡಿಯೋಸ್ನ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವೀಡಿಯೋಸ್ನ ನೋಡಿ. ಸುತ್ತ ಬೆಂಕಿ ಇಡ್ತಾ ಇದ್ದಾರೆ. ಮಳೆ ಬೇರೆ ಬರ್ತಿತ್ತು, ಉದುರುತ್ತಿತ್ತು ಮಳೆ. ಅದರಲ್ಲೇ 8-8:15 ಆಗೋಕ್ಕಾಗಿತ್ತು ಟೈಮು. ಮಕ್ಕಳೆಲ್ಲ ಕಾಯ್ಕೊಂಡು ಕೂತಿದ್ರು. ನೋಡಿ ಇವಾಗ ಸೌದೆ ಎಲ್ಲ ಕೆಂಡ ಆಗ್ತಾ ಇದೆ. ನೋಡಿ ಇವಾಗ ಆಗಿದೆ, 40 ಮಿನಿಟ್ಸ್ ಆಗಿದೆ, ತೆಗಿತಿದ್ದಾರೆ. ಕಲ್ಲನ್ನ ಹುಷಾರಾಗಿ ಎತ್ಕೋಬೇಕು, ಯಾಕೆಂದರೆ ಬಿಸಿ ಇರುತ್ತೆ ಕಲ್ಲು.
ಕೆಂಡ ಎಲ್ಲ ಬೂದಿಯಾಗಿರುತ್ತಲ್ಲ ಅದೆಲ್ಲನೂ ಈ ಕಡೆ ಸೌದೆಯಲ್ಲಿ ತೆಗಿತಿದ್ದಾರೆ. ಅಕಸ್ಮಾತ್ ಏನಾದರೂ ಚಿಕನ್ ಕೆಳಗೆ ಬಿದ್ರೂ ಏನೂ ಆಗಬಾರ್ದು, ಬೂದಿ ಏನೂ ಆಗಬಾರ್ದು ಅಂತ. ವಾವ್, ಸಖತ್ ಚೆನ್ನಾಗಿ ಬೆಂದಿತ್ತದು. ಏನೂ ಆಗಿಲ್ಲ, ಅದು ಕೆಳಗೇನು ಕೂತಿಲ್ಲ. ಟೈಟಾಗಿ ಕಟ್ಟಿದ್ದಿಲ್ವಲ್ಲ ದಾರ, ಸೊ ಕಡ್ಡಿಲೇ ಇದೆ. ಸಖತ್ತಾಗಿ ರೆಡಿಯಾಗಿತ್ತು ಮಾತ್ರ. ಟೇಸ್ಟು ಕೂಡ ಸಖತ್ ಚೆನ್ನಾಗಿತ್ತು. ಹೊರಗಡೆ ಎಲ್ಲ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಮಾತ್ರ ನಾವು ಹೋಮ್ ಮೇಡ್ ಮಾಡಿರೋದು ಮಾತ್ರ ಸಖತ್ ಚೆನ್ನಾಗಿತ್ತು ನೋಡಿ. ಇದು ಗ್ರೀನ್ ಚಿಕನ್ನು, ಇದು ರೆಡ್ ಚಿಕನ್ನು. ಸಖತ್ ಚೆನ್ನಾಗಿ ಬಂದಿತ್ತು ಟೇಸ್ಟು. ಒಂದು ತಂದಿಡೋ ಅಷ್ಟರೊಳಗೆ ಮಕ್ಕಳು ಒಂದೊಂದು ತಗೊಂಡು ಎಲ್ಲ ಬ್ಯಾಟಿಂಗ್ ಆಡ್ತಿದ್ರು. ನಾವು ಇನ್ನೊಂದು ಗ್ರೀನ್ ಚಿಕನ್ ಇತ್ತಲ್ಲ, ಅದನ್ನು ಬೇಯ್ಲಿಕ್ಕೆ ಹಾಕ್ಬರೋಣ ಅಂತ ಹೋಗಿ ಬರೋಷ್ಟರೊಳಗೇ ಮಕ್ಕಳು ಎಲ್ಲ ಅರ್ಧ ಖಾಲಿ ಮಾಡಾಕಿದ್ರು. ಟೇಸ್ಟಿಗೆ ಅಂತ ಸ್ವಲ್ಪ ಸಿಕ್ತು ಅಷ್ಟೇ. ಸಖತ್ ಚೆನ್ನಾಗಿತ್ತು ಟೇಸ್ಟು. ಇನ್ನೊಂದು ಗ್ರೀನ್ ಚಿಕನ್ ಬೆಂದಮೇಲೆ ನನ್ನ ತಮ್ಮಂದಿರೆಲ್ಲ ಕುತ್ಕೊಂಡು ತಿಂತಿದ್ದಾರೆ. ಸಖತ್ ಇಷ್ಟಪಟ್ಟರು. ನೈಟ್ ಟೈಮ್ ಈ ಥರ ಮಾಡಿಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಸಖತ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.